ಅತ್ಯಂತ ಕೆಟ್ಟ ಅಮಾನವೀಯ ಘಟನೆ ಕರ್ನಾಟಕದ ಬೆಳಗಾಂನಲ್ಲಿ ನಡೆದನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿರುವಂತದ್ದು, ಯಾರಿಗೂ ರಕ್ಷಣೆ ಇಲ್ಲದಂತ ಸಂಗತಿ ಆಗಿರುವಂತದ್ದು, ಯಾರನ್ನ ಬಂಧನ ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಸುಮ್ಮನೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಗಬೇಕಾದಂತ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಮಾಡಿದ್ದೇವೆ. ಈ ಇಶ್ಯೂವನ್ನ ಲೋಕಸಭೆಯಲ್ಲಿ ನಮ್ಮ ನಳಿನ್ ಕುಮಾರ್ ಮತ್ತೆ ರೈಸ್ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವೆಲ್ಲರೂ ಕೂಡ ಮೇಲಿನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮತ್ತು ತಕ್ಷಣ ಹೈಕೋರ್ಟ್ ಹೇಳಿದ ಮೇಲೆ ಕೂಡ ಅದನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳದಂತ ಸಿದ್ದರಾಮಯ್ಯ ಸರ್ಕಾರ, ಇದಕ್ಕೆ ಪೂರ್ತಿಯಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ, ಖಂಡಿಸ್ತೇವೆ. ಅದಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ मैं इरन्ना कडाडी एमपी राज्यसभा फ्रॉम बेलगावी। यही कर्नाटक में चलिगाल सत्र वो चालू हो रहे, कर्नाटक का विधानसभा सेशन चालू हो रहे। वो सेशन के टाइम में ऐसा घटना हुआ, एक शेड्यूल्ड ट्राइब का एक लेडी को पूरा नेकेड करके उनको प्रोसेशन कर दिया। वही टाइम वो कानून इतना सही नहीं है कर्नाटक में सेशन चालू के टाइम। इसी के ऊपर वो आरोपी को अरेस्ट करना है, उनको ऊपर शिक्षा करना है। वो गवर्नमेंट क्या किया, कल वो हाईकोर्ट ने 100 मोटर केस दाखिल करने के बाद वो ये हो गया, इसलिए उनके ऊपर हम प्रेशर कर रहे हैं। वो कानून सुव्यवस्था पूरा खराब हो, इसी के ऊपर हम प्रोटेस्ट कर रहे हैं। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.